ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ನಾನು ಡೀಪ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಮೆಜರ್ಮೆಂಟ್ಸ್ ಗೆ ನಾವು ಯಾವ ರೀತಿ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕೂಡ ಡೀಪ್ ನೆಕ್ ಇರುತ್ತೆ, ಯಾವ ರೀತಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ ವರೆಗೂ ನೋಡಿ. ಹಾಗೆ ಯಾರಾದ್ರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಅಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಖಂಡಿತವಾಗೂ ನಿಮ್ಮ ಕಮೆಂಟ್ಸ್ ಗೆ ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಸಿಂಪಲ್ ಆಗಿ 3 ಡಾಟ್ ಅಥವಾ 4 ಡಾಟ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಅನ್ನೋದು ತೋರಿಸ್ಕೊಡ್ತಾ ಇಲ್ಲ, ಯಾಕಂದ್ರೆ ನಂದು ಆಲ್ರೆಡಿ ಓಲ್ಡ್ ವಿಡಿಯೋಸ್ ಅಲ್ಲಿ ಯಾವ ರೀತಿ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಬ್ಯಾಕ್ ಮತ್ತೆ ಫ್ರಂಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇದು ಬಂದು ಬಾಡಿ ಮೆಜರ್ಮೆಂಟ್ ನೋಡಿ. ಬ್ಲೌಸ್ ಲೆಂತ್ 14.5, ಫುಲ್ ಶೋಲ್ಡರ್ ಬಂದು 16 ಇದೆ. ಬಟ್ ನಾವು ಡೀಪ್ ನೆಕ್ ಬಂದಾಗ ಶೋಲ್ಡರ್ ಅನ್ನೋದು 1 ಇಂಚ್ ಕಡಿಮೆ ಮಾಡ್ಕೋಬೇಕು. ನಾನು ಫುಲ್ ಶೋಲ್ಡರ್ ಬೋಟ್ ನೆಕ್ ಇದ್ದಾಗ 16 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. ಅದೇ ಡೀಪ್ ನೆಕ್ ಇದ್ದಾಗ ನಾನು 1 ಇಂಚ್ ಕಡಿಮೆ ಮಾಡ್ಕೊಂಡು 15 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತೀನಿ. ಅಪ್ಪರ್ ಚೆಸ್ಟ್ ಬಂದು 38 ಇದೆ, ಫುಲ್ ಬಸ್ಟ್ 39, ವೇಸ್ಟ್ 32.5, ಆರ್ಮ್ ರೌಂಡ್ 17.5, ಸ್ಲೀವ್ಸ್ ಲೆಂತ್, ಸ್ಲೀವ್ಸ್ ಅರೌಂಡ್, ಬಸ್ಟ್ ಪಾಯಿಂಟ್, ಇಷ್ಟು ಮೆಜರ್ಮೆಂಟ್ಸ್ ಗೆ ನಾವು ಯಾವ ರೀತಿ ಈಗ ಮಾರ್ಕಿಂಗ್ ಮಾಡೋದು ಲೈನಿಂಗ್ ಮೇಲೆ ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ಫ್ರಂಟ್ ಹುಕ್ಸ್ ಆಗಿರೋದ್ರಿಂದ ನೋಡಿ, ಫೋಲ್ಡಿಂಗ್ ಸೈಡ್ ಲೈನಿಂಗ್ ಅನ್ನೋದು ನನ್ನ ಸೈಡ್ ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಈ ರೀತಿ ಅನ್ಇವೆನ್ ಆಗಿರುತ್ತೆ. ಸೊ ಈವೆನ್ ಆಗಿರೋದಕ್ಕೋಸ್ಕರ ಫಸ್ಟ್ ಈ ರೀತಿ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಯಾಕಂದ್ರೆ ಕೆಲವೊಂದ್ಸಲ ನಮ್ಗೆ ಲೈನಿಂಗ್ ಅನ್ನೋದು ಈ ರೀತಿ ಕ್ರಾಸ್ ಆಗಿರುತ್ತೆ. ಈ ರೀತಿ ಒಂದು ಲೈನ್ ಹಾಕೊಂಡಿದ್ದೀನಿ, ಬೇಸ್ ಲೈನ್. ಆಮೇಲೆ ವೇಸ್ಟ್ ಲೈನ್ ಅನ್ನ ನಾವು ಫಿನಿಶಿಂಗ್ ಕೊಡ್ಬೇಕಂದ್ರೆ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಬೇಕು. ಹಾಫ್ ಇಂಚ್ ಮಾರ್ಜಿನ್ ಗೆ ಇನ್ನೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇಲ್ಲಿಂದ ನಮ್ಗೆ ಬ್ಲೌಸ್ ರೆಡಿ ಲೆಂತ್ ಎಷ್ಟು ಬೇಕು? 14.5 ಇಂಚಸ್ ಬೇಕು ನೋಡಿ. 14.5 ಈ ಲೈನ್ ಇಂದ ತಗೋಬೇಕು. 14.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮೇಲ್ಗಡೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ 14.5 ನ ಇನ್ನೊಂದು ಸೈಡ್ ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸೊ ದಟ್ ನಿಮ್ಗೆ ಈಸಿಯಾಗಿ ಲೈನ್ ಹಾಕೊಳ್ಳೋದಕ್ಕೆ ಸ್ಟ್ರೈಟ್ ಆಗಿ ಸಾಧ್ಯ ಆಗುತ್ತೆ ನೋಡಿ. ಈ ರೀತಿ ಈಗ ಹಾಗೆ ಮೇಲ್ಗಡೆ ಶೋಲ್ಡರ್ಗೆ ನಮ್ಗೆ ಮಾರ್ಜಿನ್ ಬೇಕಲ್ಲ, ಶೋಲ್ಡರ್ಗೋಸ್ಕರ ಕೂಡ ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಇನ್ನೊಂದು ಎಕ್ಸ್ಟ್ರಾ ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಬೋಟ್ ನೆಕ್ ಬ್ಲೌಸ್ ಆದ್ರೆ ಫುಲ್ ಶೋಲ್ಡರ್ ಅನ್ನೋದು 16 ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಶೋಲ್ಡರ್ ಅಲ್ಲಿ 1 ಇಂಚ್ ಕಡಿಮೆ ಶೋಲ್ಡರ್ ಅಲ್ಲಿ 1 ಇಂಚ್ ಮೈನಸ್ ಮಾಡ್ಕೊಂಡು ನಾನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. 16 ಇಂಚಸ್ ಫುಲ್ ಶೋಲ್ಡರ್ ಇದೆ, ಅದರಲ್ಲಿ 1 ಇಂಚ್ ಕಡಿಮೆ ಮಾಡಿದ್ರೆ 15 ಇಂಚಸ್. ಆ 15 ಅಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗುತ್ತೆ? 7.5 ಅನ್ನೋದು ಬರುತ್ತೆ ನೋಡಿ. ಈ 7.5 ನ ಮೇಲ್ಗಡೆ ಶೋಲ್ಡರ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಈಗ ಆರ್ಮ್ ರೌಂಡ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕಂದ್ರೆ ಇವರ ಆರ್ಮ್ ರೌಂಡ್ ಎಷ್ಟಿದೆ? 17.5 ಇದೆ. 17.5 ಡಿವೈಡೆಡ್ ಬೈ 2 ಮಾಡಿದ್ರೆ 8.75 ಬರುತ್ತೆ. ಇದರಲ್ಲಿ ನಾವು -2 ಇಂಚಸ್ ಅನ್ನೋದು ಮೈನಸ್ ಮಾಡಬೇಕು. 6.75. ಯಾಕೆ -2 ಇಂಚಸ್ ಮೈನಸ್ ಮಾಡ್ಬೇಕಂದ್ರೆ ಇದು ಫಾರ್ಮುಲಾ. 6.75 ಇಂಚಸ್ಗೆ ನಾವು ಮೇಲ್ಗಡೆ ಲೈನ್ ಇಂದ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳೋಣ. ಇದು ಬಂದು ನಮ್ಗೆ ಚೆಸ್ಟ್ ಲೈನ್. ನಮ್ಗೆ ಏನ್ ಆರ್ಮೋಲ್ ಡೆಪ್ತ್ ಲೈನ್ ಸಿಗುತ್ತೋ ಅದೇ ನಮ್ಗೂ ಚೆಸ್ಟ್ ಲೈನ್ ಆಗಿರುತ್ತೆ. ಈಗ ಈ ಚೆಸ್ಟ್ ಲೈನ್ ಮೇಲೆ ನಾವು ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಅಪ್ಪರ್ ಚೆಸ್ಟ್ ಎಷ್ಟಿದೆ? 38 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 9.5. ಇದಕ್ಕೆ ನಾವು 3/4 ಇಂಚು ಲೂಸಿಂಗ್ ಆಡ್ ಮಾಡಬೇಕು, 0.75 ಇಂಚಸ್. ಸೊ 10.25 ಆಗುತ್ತೆ. ಈ 10.25 ನ ಫೋಲ್ಡಿಂಗ್ ಸೈಡ್ ಇಂದ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗ ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋಣ. ನಮ್ಗೆ ಇಲ್ಲಿ ಬೇಕಾಗಿರೋ ಡೀಪ್ ಬಂದು 4 ಇಂಚಸ್ ಡೀಪ್ ಬೇಕು, ಅಂದ್ರೆ ಪಟ್ಟಿ ಬೇಕು. 4 ಇಂಚಸ್ ಪಟ್ಟಿ ಅನ್ನೋದು ಬೇಕು. ಇಲ್ಲಿ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ ಈ ರೀತಿ. ಈಗ ಮೇಲ್ಗಡೆಯಿಂದ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಡೀಪ್ ಎಷ್ಟಿದೆ ಅಂತ. ಮೇಲ್ಗಡೆಯಿಂದ ಚೆಕ್ ಮಾಡ್ಕೊಂಡ್ರೆ 11 ಇಂಚಸ್ ಡೀಪ್ ಅನ್ನೋದಿದೆ. ಸೊ ಶೋಲ್ಡರ್ ನ ನಾವು ಮೈನಸ್ ಮಾಡ್ಬೇಕು. ನಾವ್ ಎಷ್ಟು ಡೀಪ್ ಲೆಂತ್ ಆಗ್ತಾ ಇದೀವಿ ಅನ್ನೋದ್ರ ಮೇಲೆ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊಂತ ಬರಬೇಕು. ನಾನು ಆಲ್ರೆಡಿ ಓಲ್ಡ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಪ್ರತಿ 4 ಇಂಚಿಗೆ ನಾವು 1 ಇಂಚ್ ಅನ್ನೋದು ಶೋಲ್ಡರ್ ಅಲ್ಲಿ ಮೈನಸ್ ಮಾಡ್ತಾ ಬರಬೇಕು. ಸೊ ಈ ರೀತಿ ನೋಡೋದಾದ್ರೆ 4 ಇಂಚು 8 ಇಂಚ್ ಹತ್ರಗೆ 2 ಇಂಚಸ್ ಮೈನಸ್ ಆಗುತ್ತೆ. 9 ಇಂಚಸ್ ಎಬೋ ಎಷ್ಟೇ ಇದ್ರು ನಾವು 2.5 ಇಂಚಸ್ ಅನ್ನೋದು ನಾವು ಶೋಲ್ಡರ್ ಅಲ್ಲಿ ಮೈನಸ್ ಮಾಡಬೇಕು. ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ. 9 ಇಂಚಸ್ ಎಬೋ ನಮ್ಗೆ ಎಷ್ಟೇ ಡೀಪ್ ಬಂದ್ರು ಕೂಡ ನಾವು ಶೋಲ್ಡರ್ ಅಲ್ಲಿ 2.5 ಅನ್ನೋದು ಮೈನಸ್ ಮಾಡಬೇಕು. ಅಂದ್ರೆ ಅರ್ಧ ಶೋಲ್ಡರ್, ಅಂದ್ರೆ ಫುಲ್ ಶೋಲ್ಡರ್ ಅಲ್ಲಿ ಅರ್ಧ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ. ಈ ಅರ್ಧದಲ್ಲಿ ನಾವು 2.5 ಅನ್ನೋದು ಮೈನಸ್ ಮಾಡಬೇಕು. ನನ್ನ ಡೀಪ್ ನೆಕ್ ಬಂದು 11 ಇಂಚಸ್ ಇದೆ. ನಾನು ಶೋಲ್ಡರ್ ಅನ್ನೋದು 2.5 ಅನ್ನೋದು ಮೈನಸ್ ಮಾಡ್ತಾ ಇದ್ದೀನಿ.
ಸಪೋಸ್ ನೀವೇನಾದ್ರೂ ಕಸ್ಟಮರ್ ಯಾರಾದ್ರೂ ಸ್ಟಿಚ್ ಮಾಡ್ತಾ ಇದ್ರೆ ಅಥವಾ ನೀವೇನಾದ್ರೂ ಡೀಪ್ 6 ಇಂಚಸ್ ಡೀಪ್ ಆಗ್ತೀನಿ ಅನ್ನೋಂಗಿದ್ರೆ ಅವಾಗ್ಲೂ ಅಷ್ಟೇ ಪ್ರತಿ 4 ಇಂಚಸ್ ಹೊತ್ತಿಗೆ 1 ಇಂಚು ಶೋಲ್ಡರ್ ಅಲ್ಲಿ ಮೈನಸ್ ಆಗುತ್ತೆ. 4 ಇಂಚಸ್ ಹೊತ್ತಿಗೆ 1 ಇಂಚ್ ಅಂದ್ರೆ 1.5, ಇಲ್ಲಿ 1/4 ಇಂಚು, ಇಲ್ಲಿ 1/2 ಇಂಚು, 6 ಇಂಚಸ್ ಹೊತ್ತಿಗೆ 1.5 ಇಂಚು ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಮೈನಸ್ ಮಾಡ್ತಾ ಹೋಗ್ಬೇಕು. ಈಗ ನನ್ಗೆ ಶೋಲ್ಡರ್ ಎಷ್ಟಿದೆ ಅಂದ್ರೆ 5 ಇಂಚಸ್ ಅನ್ನೋದು ನನ್ನ ಶೋಲ್ಡರು. ಇದಕ್ಕೆ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಬೇಕಾದ್ರೆ ನಮ್ಗೆ ಮಾರ್ಜಿನ್ ಬೇಕು 5.5. ಟೋಟಲ್ ಆಗಿ ನನ್ನ ರೆಡಿ ಶೋಲ್ಡರ್ ಬಂದು 5.5. ಸಾರಿ, ಫುಲ್ ಶೋಲ್ಡರ್ ಬಂದು ನನಗೆ 5.5 ಇಂಚ್ ಅನ್ನೋದು ಬಂದಿದೆ. ಈ 5.5 ಇಂಚಿಗೆ ಚೆಸ್ಟ್ ಲೈನ್ ಅಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಇಲ್ಲಿ ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡ್ಕೊಂಡು ನಾವು ಆರ್ಮ್ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಚೆಸ್ಟ್ ಲೈನ್ ಇಂದ ಕೆಳಗಡೆ ಎಷ್ಟು ಡೀಪ್ ಹೋಗ್ತಾ ಇದೀವಿ ಅಂತ ನೋಡ್ಕೊಂಡು ಚೆಸ್ಟ್ ಲೈನ್ ಅಲ್ಲಿ ನಾವು ಬಿಡ್ತ್ ಅನ್ನೋದು ಮೈನಸ್ ಮಾಡ್ಕೊಂತ ಬರಬೇಕು. ಈಗ ಚೆಸ್ಟ್ ಲೈನ್ ಇಂದ ನನಗೆ ಡೀಪ್ ಎಷ್ಟು ಹೋಗಿದೆ ಅಂದ್ರೆ 4 ಇಂಚ್ ಅನ್ನೋದು ಡೀಪ್ ಇದೆ. ಪ್ರತಿ 1 ಇಂಚಿಗೆ ನಾವು 1/4 ಇಂಚ್ ಅನ್ನೋದು ಮೈನಸ್ ಮಾಡ್ತಾ ಬರ್ಬೇಕು. 1/4 ಇಂಚು, ಅರ್ಧ ಇಂಚು, 3/4 ಇಂಚು, 1 ಇಂಚು. ನಾನು ಬಿಡ್ತಲ್ಲಿ 1 ಇಂಚ್ ಅನ್ನೋದು ಮೈನಸ್ ಮಾಡ್ತೀನಿ. ಅಂದ್ರೆ ಪ್ರತಿ 4 ಇಂಚಿಗೆ ಪ್ರತಿ 1 ಇಂಚಿಗೆ ನಾವು 1/4 ಇಂಚ್ ಲೆಕ್ಕದಲ್ಲಿ ಮೈನಸ್ ಮಾಡ್ಕೊಂತ ಬಂದ್ರೆ ನನಗೆ ಇಲ್ಲಿ 4 ಇಂಚಸ್ ಡೀಪ್ ಇರೋದ್ರಿಂದ ನಾನು ಇಲ್ಲಿ ಬಿಡ್ತಲ್ಲಿ 1 ಇಂಚ್ ಅನ್ನೋದು ಮೈನಸ್ ಮಾಡ್ಬೇಕು. ಈ ರೀತಿ ಮೈನಸ್ ನೋಡಿ, ಈ ರೀತಿ 1 ಇಂಚ್ ನಾವು ಚೆಸ್ಟ್ ಲೈನ್ ಅಲ್ಲಿ ಬಿಡ್ತ್ ಅನ್ನೋದು ಮೈನಸ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಏನ್ ರಿಂಕಲ್ಸ್ ಫಾರ್ಮ್ ಆಗುತ್ತಲ್ಲ, ಯಾಕಂದ್ರೆ ಇದು ಡೀಪ್ ನೆಕ್, ನಮ್ಗೆ ಇದೆಲ್ಲ ಓಪನ್ ಆಗುತ್ತೆ. ಡೀಪ್ ಬ್ಯಾಕ್ ಅಲ್ಲಿ ಈ ರೀತಿ ಓಪನ್ ಆದಾಗ ಕ್ಲಾತ್ ನಮ್ಗೆ ಈ ಸೈಡ್ ಜರುಗುತ್ತೆ. ಈ ತರ ಕ್ಲಾತ್ ಸೈಡ್ ಜರುಗದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಕಂಕಲ್ ಕಡೆ ಎಲ್ಲ ರಿಂಕಲ್ಸ್ ಬರುತ್ತೆ. ಸೊ ಅದು ಆ ರೀತಿ ರಿಂಕಲ್ಸ್ ಬರಬಾರ್ದು ಅಂತಾನೆ ನಾವು ಬಿಡ್ತಲ್ಲಿ ಮೈನಸ್ ಮಾಡ್ಕೋಬೇಕು. ಈಗ ನಮ್ಗೆ ಇದು ಚೆಸ್ಟ್ ಪಾಯಿಂಟ್. ಈ ರೀತಿ ಆರ್ಮ್ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಆರ್ಮ್ ಕರ್ವ್ ಸ್ಕೇಲ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮ್ ರೌಂಡ್. ನಾವು ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಬೇಕಾದ್ರೆ ಈ ರೀತಿ ಒಳಗಡೆಗೆ ಒಂದು ಅರ್ಧ ಇಂಚ್ ಒಳಗಡೆಗೆ ಅಟ್ಯಾಚ್ ಮಾಡ್ತೀವಲ್ಲ. ಆರ್ಮ್ ರೌಂಡ್ ಬಂದು 17.5 ಇದೆ. 17.5 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ 8.75 ಬರುತ್ತೆ. ಈ ಆರ್ಮ್ ರೌಂಡ್ ನಮ್ಗೆ 8.75 ಬಂದಿರಬೇಕು. ನೋಡಿ, ನನಗಿನ್ನು ಒಂದು 1/4 ಇಂಚ್ ಅನ್ನೋದು ಎಕ್ಸ್ಟ್ರಾನೇ ಬಂದಿದೆ. ಒಂದಕ್ಕೆ 2 ಸಲ ಈ ರೀತಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ನನಗೆ ಆಲ್ಮೋಸ್ಟ್ ಅರ್ಧ ಇಂಚವರು ಜಾಸ್ತಿ ಬಂದಿದೆ. 1/4 ಇಂಚ್ ನಂಗೆ ಲೂಸಿಂಗ್ ಸಾಕು. ಅರ್ಧ ಇಂಚ್ ಅಂದ್ರೆ ಸ್ವಲ್ಪ ರಿಂಕಲ್ಸ್ ಬಂದ್ಬಿಡುತ್ತೆ ಹಾರ್ಮೋಲ್ ಕೆಳಗಡೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಚೆಸ್ಟ್ ಲೈನ್ ಅನ್ನ ಮೇಲ್ಗಡೆಗೆ ಮೂವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಆರ್ಮ್ ರೌಂಡ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಚೆಸ್ಟ್ ಲೈನ್ ಅನ್ನ ಮೇಲೆ ಅಥವಾ ಕೆಳಗಡೆಗೆ ಮೂವ್ ಮಾಡಿ ಮತ್ತೆ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಮತ್ತೆ ನಾವು ಆರ್ಮ್ ರೌಂಡ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಡ್ರಾ ಮಾಡ್ಕೊಂಡು ಈಗ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮ್ ರೌಂಡ್ ಅನ್ನೋದು. ನೋಡಿ, ನನಗೆ 8.75 ಬರ್ಬೇಕು. 1/4 ಇಂಚ್ ಅನ್ನೋದು ಬಂದಿದೆ. ನೋ ಪ್ರಾಬ್ಲಮ್. ಯಾರಿಗೆ ಫಿಟ್ಟಿಂಗ್ ಚೆನ್ನಾಗಿರ್ಬೇಕು, ಫುಲ್ ಫಿಟ್ಟಿಂಗ್ ಇರಬೇಕು ಅವರು ಎಕ್ಸಾಕ್ಟ್ ಆಗಿ ತಗೋಬಿಡಿ. ಸ್ವಲ್ಪ ಕಂಫರ್ಟಬಲ್ ಆಗಿ ಇರಬೇಕು ಅನ್ನೋರು 1/4 ಇಂಚ್ ಲೂಸಿಂಗ್ ಕೊಟ್ಟರು ಪರವಾಗಿಲ್ಲ. ನಾನು ಇಲ್ಲಿ 1/4 ಇಂಚ್ ಲೂಸಿಂಗ್ ಕೊಟ್ಟು 9 ಇಂಚ್ಗೆ ನಾನು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ಅಲ್ಲಿ ಇವರ ವೇಸ್ಟ್ ಎಷ್ಟಿದೆ 32.5 ಇದೆ. 32.5 ಡಿವೈಡೆಡ್ ಬೈ 4 ಮಾಡಿದ್ರೆ 8 ಇಂಚಸ್ ಮೇಲೆ ಒಂದು ಲೈನ್ ಅನ್ನೋದು ಬರ್ತಿದೆ. ಸೊ ಫೋಲ್ಡಿಂಗ್ ಸೈಡ್ ಇಂದ 8 ಇಂಚಸ್ ಮೇಲೆ ಒಂದು ಲೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಬ್ಯಾಕ್ ಅಲ್ಲಿ ಡಾಟ್ಸ್ ಏನಾದ್ರು ಸ್ಟಿಚ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು 3/4 ಇಂಚ್ ಎಕ್ಸ್ಟ್ರಾ ಮತ್ತೆ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಸೊ ಇಲ್ಲೂ ಅಷ್ಟೇ ಚೆಸ್ಟ್ ಲೈನ್ ಅಲ್ಲಿ 2 ಇಂಚಸ್ ಮಾರ್ಜಿನ್ ಅನ್ನೋದು ಕೊಡಬೇಕು. ನೋಡಿ ರೀತಿ. ಈಗ ಈ ಚೆಸ್ಟ್ ಪಾಯಿಂಟ್ ಮತ್ತೆ ವೇಸ್ಟ್ ಪಾಯಿಂಟ್ ನ ಈ ರೀತಿ ಮ್ಯಾಚ್ ಮಾಡ್ಕೋಬೇಕು ಲೈನ್ ಹಾಕಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಬ್ಯಾಕ್ ಅಲ್ಲಿ ಡಾಟ್ಸ್ ನ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ, ಫೋಲ್ಡಿಂಗ್ ಸೈಡ್ ಇಂದ ಟೇಪ್ ನ ಮಾರ್ಜಿನ್ ಲೈನ್ ಹತ್ರ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಟೇಪ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ ನೀವು ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋಬಹುದು. ಸೊ ಇಲ್ಲಿ ಬಿಡ್ತ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 4.5 ಇದೆ. ಸೇಮ್ 4.5ಗೆ ನೀವು ಡಾಟ್ ಲೆಂತ್ ಅನ್ನೋದು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ಡಾಟ್ಸ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ನೋಡಿ, ಅದು ನಿಮ್ ಇಷ್ಟ. ಅಂದ್ರೆ ಕಸ್ಟಮರ್ ಚಾಯ್ಸಸ್. ಕೆಲವರಿಗೆ ರೆಡಿ ಶೋಲ್ಡರ್ ಚಿಕ್ಕದಾಗಿರೋದು ಇಷ್ಟ, ಇನ್ನು ಕೆಲವರಿಗೆ ತುಂಬಾ ಸ್ವಲ್ಪ ದೊಡ್ಡದಾಗಿದ್ರೆ ಇಷ್ಟ ಆಗುತ್ತೆ. ಸೊ ಅದು ಅವ್ರವ್ರ ಚಾಯ್ಸು.
2 ಇಂಚಸ್ ಬೇಕಾ, 2.5 ಬೇಕಾ, 3 ಇಂಚಸ್ ಬೇಕಾ, ಎಷ್ಟು ರೆಡಿ ಶೋಲ್ಡರ್ ಬೇಕು ಅಂತ ನೋಡ್ಕೊಂಡು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ಬಂದು ನಮ್ಗೆ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ಸ್ಲೀವ್ಸ್ ಹೋಗುತ್ತೆ. ಇಲ್ಲಿಂದ ಈ ಸೈಡ್ ಗೆ ನಮ್ಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು, ನನ್ನ ಸೈಜ್ ಗೆ ನಾನು 2.5 ಅಥವಾ 2.25 ಇಂಚ್ ಅನ್ನೋದು ನಾನು ರೆಡಿ ಶೋಲ್ಡರ್ ಅನ್ನೋದು ತಗೊಳ್ತೀನಿ. ಈ ರೀತಿ ನನಗೆ 2.25 ಅನ್ನೋದು ರೆಡಿ ಶೋಲ್ಡರ್ ಬೇಕು. ಇನ್ನು ಉಳಿದಿರೋದು ಎಕ್ಸ್ಟ್ರಾ ಉಳಿದಿದೆಯೋ ಅದನ್ನೆಲ್ಲ ನಾನು ರೆಡಿ ಶೋಲ್ಡರ್ ಬಂದು ನಾನು 2.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಶೋಲ್ಡರ್ ನನ್ನ ಸೈಜ್ಗೆ. ಇನ್ನು ಎಷ್ಟು ಉಳಿದಿದೆ 2.5 ಉಳಿದಿದೆ. ಈ 2.5 ನ ನಾವು ನೆಕ್ ವಿಡ್ತ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟು ಅರ್ಥ ಆಯ್ತಾ? ಇದಿಷ್ಟು ಬ್ಯಾಕ್ ಪಾರ್ಟ್. ಈಗ ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ನೆಕ್ ಅನ್ನೋದು ಕಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ನೋಡಿ ವರ್ಕ್ ಬ್ಲೌಸ್ ಮೇಲೆ ನಾನು ಡೀಪ್ ನೆಕ್ ಬ್ಲೌಸ್ ಅನ್ನೋದು ಮಾರ್ಕಿಂಗ್ ಮಾಡ್ತಾ ಇರೋದ್ರಿಂದ ನೆಕ್ ಅನ್ನೋದು ಕಟ್ ಮಾಡಬಾರ್ದು. ನಾವು ಸ್ಟಿಚಿಂಗ್ ಮಾಡಿದ ನಂತರ ನಾವು ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು. ಇದಿಷ್ಟು ನಮ್ಗೆ ಬ್ಯಾಕ್ ಪಾರ್ಟ್. ಈ 2 ಇಂಚಸ್ ಮಾರ್ಜಿನ್ ಹತ್ರ ಒಂದು ಟಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಸೈಡ್ ಸಿಮ್ ಲೈನ್ ನೀವು ಅಟ್ಯಾಚ್ ಮಾಡ್ಬೇಕಾದ್ರೆ ನಿಮ್ಗೆ ಇದು ಫಿಟ್ಟಿಂಗ್ ಲೈನ್ ಹಾಕಕ್ಕೆ ಈಸಿ ಆಗುತ್ತೆ. ಹಾಗೆ ನೆಕ್ ವಿಡ್ತ್ ಹತ್ರ ಕೂಡ ನೀವು ಈ ರೀತಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ತುಂಬಾ ಜನ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಫುಲ್ ಶೋಲ್ಡರ್ ಯಾಕೆ 1 ಇಂಚ್ ಮೈನಸ್ ಮಾಡೋದು ಅಂದ್ರೆ, ಡೀಪ್ ನೆಕ್ ಬ್ಲೌಸ್ ಅಲ್ಲಿ ನಾವ್ ಎಷ್ಟೇ ಕಂಟ್ರೋಲ್ ಮಾಡಿದ್ರು ನಮ್ಗೆ ಶೋಲ್ಡರ್ ಫಾಲ್ ಅನ್ನೋದು ಆಗುತ್ತೆ. ಅರ್ಥ ಆಗ್ತಿದ್ಯಾ? ನಾವ್ ಹೇಗೆಲ್ಲ ಮ್ಯಾನೇಜ್ ಮಾಡಿ ಏನೇ ಮಾರ್ಕಿಂಗ್ ಮಾಡಿದ್ರು ಕೂಡ ಕೆಲವೊಂದು ಕಸ್ಟಮರ್ಸ್ಗೆ ಕೆಲವೊಂದು ಬಾಡಿ ಮೆಜರ್ಮೆಂಟ್ಸ್ಗೆ ನಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದಾಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಫಸ್ಟೇ ಶೋಲ್ಡರ್ ಅಲ್ಲಿ 1 ಇಂಚ್ ಮೈನಸ್ ಮಾಡ್ಬಿಡ್ತೀವಿ. ಅಂದ್ರೆ ನಾವೇನ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿರ್ತೀವೋ ಅದ್ರಲ್ಲಿ ಮೊದಲೇ ನಾವು 1 ಇಂಚ್ ಮೈನಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಇದು ಕೂಡ ನಮ್ಗೆ ಶೋಲ್ಡರ್ ಡ್ರಾಪ್ ಆಗೋದು ಅವಾಯ್ಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಫುಲ್ ಶೋಲ್ಡರ್ ಅಲ್ಲಿ 1 ಇಂಚ್ ಮೈನಸ್ ಮಾಡ್ತೀವಿ. ಸಪೋಸ್ ನಿಮ್ ಫುಲ್ ಶೋಲ್ಡರ್ ಏನಾದ್ರು ನೀವೊಂದು 14 ಇಂಚಸ್ ಹಾಕ್ತಿದ್ದೀರಂದ್ರೆ ಒಂದು ಅರ್ಧ ಇಂಚ್ ಕಡಿಮೆ ಮಾಡ್ಕೊಳ್ಳಿ. 1 ಇಂಚೇ ಕಡಿಮೆ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಮ ಬೋಟ್ ನೆಕ್ ಫುಲ್ ಶೋಲ್ಡರ್ ಏನಿತ್ತು ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡು ನೀವು ಡೀಪ್ ನೆಕ್ ಬ್ಲೌಸ್ ಗಳಿಗೆ ಮಾರ್ಕ್ ಮಾಡ್ಕೋಬಹುದು. ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ನೀವೇನಾದ್ರೂ ಸ್ಲೀವ್ಸ್ ನ ಕಟಿಂಗ್ ಮಾಡ್ಕೋಬೇಕಂದ್ರೆ ಫಸ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಈ ರೀತಿ ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಈ ರೀತಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಲೀವ್ಸ್ ಕಟಿಂಗ್ ಏನ್ ತೋರಿಸ್ತಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ 8.5 ಇಂಚ್ ಬರುತ್ತೆ. ಈ 8.5 ಇಂಚಿಗೆ ನೀವು ಸ್ಲೀವ್ಸ್ ಅನ್ನೋದು ಮಾರ್ಕಿಂಗ್ ಮಾಡ್ಕೋಬೇಕು. ಯಾರಾದ್ರೂ ಬಿಗಿನರ್ಸ್ ನನ್ನ ವಿಡಿಯೋ, ಯಾರಾದ್ರೂ ಹೊಸದಾಗಿ ಏನಾದ್ರು ಬಿಗಿನರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಓಲ್ಡ್ ವಿಡಿಯೋಸ್ ಅಲ್ಲಿ ಸ್ಲೀವ್ಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಒಂದ್ಸಲ ಅದನ್ನ ವಿಸಿಟ್ ಮಾಡಿ ನೋಡಿದ್ರೆ ಒಂದ್ಸಲ ನನ್ನ ಓಲ್ಡ್ ವಿಡಿಯೋಸ್ ನೀವು ನೋಡಿದ್ರೆ ನಿಮ್ಗೆ ಸ್ಲೀವ್ಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕಂತ ಸಿಗುತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಇಲ್ಲಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ತೋರಿಸ್ತಾ ಇಲ್ಲ, ಅಂದ್ರೆ ಬೇಸಿಕ್ ಸ್ಲೀವ್ಸ್ ಇದೆ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಈಗ ಫ್ರಂಟ್ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸೋಣ. ಫ್ರಂಟ್ ನಮ್ಗೆ ಓಪನ್ ಬರ್ತಾ ಇರೋದ್ರಿಂದ ಲೈನಿಂಗ್ ಓಪನಿಂಗ್ ಸೈಡ್ ನನ್ನ ಸೈಡ್ ಗೆ ಪ್ಲೇಸ್ ಮಾಡ್ಕೋಬೇಕು. ನಮ್ ಸೈಡ್ ಬರೋ ತರ ಈ ರೀತಿ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ನೀಟಾಗಿ ಐರನ್ ಮಾಡ್ಕೋಬಿಡಿ ಲೈನಿಂಗು. ಈಗ ಫ್ರಂಟ್ ಪಾರ್ಟ್ ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ನಾವು ಒಂದು ಬೇಸ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಆಮೇಲೆ ಶೋಲ್ಡರ್ ಗೆ ಮಾರ್ಜಿನ್ ಬೇಕಲ್ವಾ, ಅದಕ್ಕೂ ಕೂಡ ಒಂದು ಅರ್ಧ ಇಂಚ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡ್ ನಮ್ಗೆ ಸೆಲ್ವೆಡ್ಜ್ ಇರೋದ್ರಿಂದ ನಾವು ಸೆಲ್ವೆಡ್ಜ್ ನ ಯೂಸ್ ಮಾಡೋಂಗಿಲ್ಲ. ಸೊ ಅದಕ್ಕೋಸ್ಕರ ಸೆಲ್ವೆಡ್ಜ್ ಇರೋ ಪಾರ್ಟ್ಗೆ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಂಡು ಕಟ್ ಮಾಡೋಣ. ಈಗ ಉಕ್ಸ್ ಪಟ್ಟಿ ಮತ್ತೆ ಐ ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಹಾರ್ಮೋಲ್ ಡೌನು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ತಗೊಂಡಿದೀವಿ ಅಂತ ನೋಡೋಣ. ಬ್ಯಾಕ್ ಪಾರ್ಟ್ ಅಲ್ಲಿ ಹಾರ್ಮೋಲ್ ಡೌನ್ಗೋಸ್ಕರ ನಾನು ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ, 6.5 ಇಂಚಸ್ ಹತ್ತಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಏನು ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿರ್ತೀರೋ ಅದ್ರಲ್ಲಿ ನಾವು ಅರ್ಧ ಇಂಚು ಅಥವಾ 1 ಇಂಚು 1.5 ಇಂಚ್ ವರೆಗೂ ನಾವು ಕಡಿಮೆ ಮಾಡಿ ಫ್ರಂಟ್ ಅಲ್ಲಿ ಆರ್ಮ್ ಡೌನ್ಗೋಸ್ಕರ ಮಾರ್ಕ್ ಮಾಡ್ಕೋಬಹುದು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎನಿ ಸೈಜು ಯಾವುದೇ ಸೈಜ್ ಆಗಿರ್ಲಿ. ಈಗ ನಾನು ಬ್ಯಾಕ್ ಅಲ್ಲಿ ಆರ್ಮ್ ಡೌನ್ 6.5 ತಗೊಂಡಿದ್ದೀನಿ, ಅದ್ರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ನೀವು 6 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ 6 ಇಂಚಸ್ ಮಾರ್ಕ್ ಮಾಡ್ಕೊಂಡಾಗ ಏನಾದ್ರೂ ನಿಮ್ಗೆ ಹಾರ್ಮೋಲ್ ಡಾಟ್ ಅನ್ನೋದು 1 ಇಂಚು ಬಂದ್ರೆ ಓಕೆ, ಅಂದ್ರೆ ಅರ್ಧ ಇಂಚು 1 ಇಂಚು 1/4 ಇಂಚ್ ಈ ತರ ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. 1.5 ಇಂಚಸ್ 1.25 ಈ ತರ ಏನಾದ್ರು ಬಂದ್ರೆ ನೀವು ಆರ್ಮ್ ಡೌನ್ ಏನ್ ಮಾರ್ಕ್ ಮಾಡಿರ್ತೀರೋ ಫ್ರಂಟ್ ಅಲ್ಲಿ ಅದ್ರಲ್ಲಿ ಇನ್ನ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊಂಡು ಮತ್ತೆ ರೀಶೇಪ್ ಅನ್ನೋದು ಕೊಟ್ಕೋಬೇಕಾಗುತ್ತೆ. ಈಗ ನಾನು ಬ್ಯಾಕ್ ಅಲ್ಲಿ 6.5 ಅನ್ನೋದು ಕೊಟ್ಟಿದ್ದೀನಿ ಆರ್ಮ್ ಡೌನ್ಗೋಸ್ಕರ. ಫ್ರಂಟ್ ಬರೋ ಅಷ್ಟರಲ್ಲಿ ನಾನು ಒಂದು 1/4 ಇಂಚು ಮೈನಸ್ ಮಾಡ್ಕೊಳ್ತೀನಿ. ಅಪ್ ಟು 1.5 ಇಂಚಸ್ ವರೆಗೂ ನೀವು ಬ್ಯಾಕ್ ಆರ್ಮೋಲ್ಗಿಂತ ಫ್ರಂಟ್ ಆರ್ಮೋಲ್ಗೆ ಮೈನಸ್ ಮಾಡ್ಕೋಬಹುದು. ನಾನು ಇಲ್ಲಿ 6.5 ಬ್ಯಾಕ್ ಅಲ್ಲಿ ತಗೊಂಡಿದ್ದೀನಿ. ಫ್ರಂಟ್ ಬಂದಾಗ 5.25 ಇಂಚ್ ತಗೊಳ್ತಾ ಇದ್ದೀನಿ. ಈ 5.25 ಇಂಚಿನ ಮೇಲ್ಗಡೆ ಲೈನ್ ಇಂದನೇ ಮಾರ್ಕ್ ಮಾಡ್ಕೊಳ್ತೀನಿ. ಹಾರ್ಮೋಲ್ ಡಾಟ್ ತುಂಬಾ ದೊಡ್ಡದು ಬರ್ತಾ ಇದೆ ಅಂದಾಗ ನೀವಿನ್ನು
ಹಾರ್ಮೋಲ್ ಡೌನಿಂಗೋಸ್ಕರ ಮೈನಸ್ ಮಾಡ್ಕೋಬಹುದು. ಇದ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಷ್ಟು ಸೈಜ್ಗೆ ಇಷ್ಟೇ ಮೈನಸ್ ಮಾಡ್ಬೇಕಂತೆಲ್ಲ ಮತ್ತೆ ನಂಗೆ ಕಮೆಂಟ್ ಮಾಡ್ಬಿಡಿ. ಯಾವ ಸೈಜ್ಗಾದ್ರೂ ಸರಿ ಫಸ್ಟ್ ಒಂದ್ ಅರ್ಧ ಇಂಚ್ ಕಡಿಮೆ ಮಾಡಿ ನೋಡಿ, ಇಲ್ಲ ಒಂದು 1 ಇಂಚ್ ಕಡಿಮೆ ಮಾಡಿ ನೋಡಿ. ಆತರ ನೋಡಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಎರಡೂ ಕಡೆ ನಮ್ಗೆ ಡೀಪ್ ನೆಕ್ ಬರ್ತಾ ಇರೋದ್ರಿಂದ ಬಸ್ಟ್ ಪಾಯಿಂಟ್ ಅಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡು ನಾನು 9.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ನಮ್ಗೆ ಡೀಪ್ ನೆಕ್ ಇದ್ದಾಗ ನಮ್ಗೆ ಬಸ್ಟ್ ಪಾಯಿಂಟ್ ಅಲ್ಲಿ ಒಂದು ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡು ನಾವು ತಗೋಬೇಕು. ಯಾಕಂದ್ರೆ ಬ್ಲೌಸ್ ಅನ್ನೋದು ಜಗ್ಗುತ್ತೆ. ಎರಡೂ ಕಡೆ ಡೀಪ್ ಇದ್ದಾಗ ಬ್ಲೌಸ್ ನಮ್ಗೆ ಕೆಳಗಡೆ ಜಗ್ಗುತ್ತೆ. ಸೊ ಆಗ ಬಸ್ಟ್ ಪಾಯಿಂಟ್ ನಾವು ಎಕ್ಸಾಕ್ಟ್ 10 ಇಂಚಸ್ ತಗೊಂಡಿದೀವಿ ಅಂದ್ರೆ ಅದು ಜಗ್ಗದಾಗ ನಮ್ಗೆ 10.5 11 ಇಂಚಸ್ ವರೆಗೂ ಹೊಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಮೊದಲೇ ನೀವು ಕಡಿಮೆ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ನಮ್ಗೆ ಬಸ್ಟ್ ಲೈನ್. ಈಗ ಅಂಡರ್ ಬಸ್ಟ್ ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅಂಡರ್ ಬಸ್ಟ್ ಲೈನ್ ಗೆ ಫಾರ್ಮುಲಾ ಇದೆ, ಫುಲ್ ಬಸ್ಟ್ ಡಿವೈಡೆಡ್ ಬೈ 12. ಫುಲ್ ಬಸ್ಟ್ ಎಷ್ಟಿದೆ 39 ಇದೆ, ಡಿವೈಡೆಡ್ ಬೈ 12 ಮಾಡಿದ್ರೆ ಇವ್ರ ಸೈಜ್ಗೆ 3.25 ಬರ್ತಾ ಇದೆ. ಈ 3.25 ಗೆ ನಾವು ಶೇಪ್ ಬೆಲ್ಟ್ಸ್ ನ ಅಟ್ಯಾಚ್ ಮಾಡ್ಬೇಕಾದ್ರೆ ನಮ್ಗೆ ಮಾರ್ಜಿನ್ ಬೇಕಲ್ವಾ, 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಆ ಮಾರ್ಜಿನ್ ಅನ್ನ ಆಡ್ ಮಾಡಿ ನಾನು ಇಲ್ಲಿ 3.75 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಅಂದ್ರೆ 3.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆಸ್ಟ್ ಲೈನ್ ಅಲ್ಲಿ ನಾವು ಚೆಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವ್ರ ಚೆಸ್ಟ್ ಎಷ್ಟಿದೆ 38 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 9.5. ಇದಕ್ಕೆ 1/4 ಇಂಚ್ ಲೂಸಿಂಗ್ ಸೇರಿಸಿದ್ರೆ 10.25. ಫ್ರಂಟ್ ಅಲ್ಲಿ ಯಾವ್ದೇ ರೀತಿ ಮೈನಸ್ ಮಾಡೋಂಗಿಲ್ಲ. ಎಕ್ಸಾಕ್ಟ್ ಆಗಿ ಏನ್ ಬರುತ್ತೋ ನಾವು ಲೂಸಿಂಗ್ ಕೊಟ್ಟು ಅದನ್ನೇ ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಉಕ್ಸ್ಪಟ್ಟಿನ ಬಿಟ್ಟು ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. 10.25 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಫುಲ್ ಬಸ್ಟ್ ಎಷ್ಟಿದೆ 39 ಇದೆ, ಡಿವೈಡೆಡ್ ಬೈ 4 ಮಾಡಿ. ಫುಲ್ ಬಸ್ಟ್ 39 ಡಿವೈಡೆಡ್ ಬೈ 4 ಮಾಡಿದ್ರೆ 9.75 ಬರುತ್ತೆ. ಈ 9.75 ಪ್ಲಸ್ 1/4 ಇಂಚ್ ಲೂಸಿಂಗ್ ಅನ್ನೋದು ಕೊಡ್ತಾ ಇದ್ದೀನಿ. ಸೊ 10.5 ಬರುತ್ತೆ. ಇದು ಬಂದು ನಮ್ಗೆ ಬಸ್ಟ್ ಲೈನ್. ಎಲ್ಲಿ ಬಸ್ಟ್ ಲೈನ್ ಬರುತ್ತೋ ಅಲ್ಲಿ ನಾವು ಫುಲ್ ಬಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಸೊ 10.5 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಚೆಸ್ಟ್ ಪಾಯಿಂಟ್ ಈ ಬಸ್ಟ್ ಪಾಯಿಂಟ್ ನ ಎಲ್ಲಿ ಈ ರೀತಿ ಟಚ್ ಮಾಡಿದ್ರೆ ಅಂದ್ರೆ ಸ್ಕೇಲ್ ಇಟ್ಟಾಗ ಎಲ್ಲಿ ಟಚ್ ಆಗುತ್ತೋ ಅಲ್ಲಿಗೆ ನೀವು ವೇಸ್ಟ್ ಲೈನ್ ಅಲ್ಲಿ ಲೈನ್ ಮ್ಯಾಚ್ ಆಗೋ ತರ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಶೋಲ್ಡರ್ ಫ್ರಂಟ್ ಅಲ್ಲಿ ನಾನು ಬ್ಯಾಕ್ ಅಲ್ಲಿ ಶೋಲ್ಡರ್ ಏನ್ ತಗೊಂಡಿದ್ದೀನಿ 15 ಇಂಚಸ್ ಶೋಲ್ಡರ್ ಅನ್ನೋದು ತಗೊಂಡಿದ್ದೀನಿ. ಅದೇ ಫ್ರಂಟ್ ಬಂದಾಗ ಏನ್ ಮಾಡ್ಬೇಕಂದ್ರೆ 15 ಇಂಚಸ್ ಅಲ್ಲಿ -3 ಇಂಚಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನು ಬ್ಯಾಕ್ ಅಲ್ಲಿ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಫುಲ್ ಶೋಲ್ಡರ್ ಬ್ಯಾಕ್ ಅಲ್ಲಿ ಎಷ್ಟಿದೆ 15 ತಗೊಂಡಿದ್ದೀನಿ. ಅದ್ರಲ್ಲಿ ನಾವ್ ಏನ್ ಮಾಡಿದ್ವಿ 2.5 ಇಂಚಸ್ ಮೈನಸ್ ಮಾಡಿದ್ವಿ. ಅಂದ್ರೆ ಫುಲ್ ಶೋಲ್ಡರ್ ಅಲ್ಲಿ ನಾವು 5 ಇಂಚಸ್ ಮೈನಸ್ ಮಾಡ್ದಂಗೆ. -5 ಮಾಡಿದ್ರೆ ಎಷ್ಟಾಯ್ತು 10. ಈ 10 ನ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಯ್ತು 5. ಅಲ್ಲಿಗೆ ನಮ್ಗೆ ಇಲ್ಲಿ ಎಷ್ಟು ಬಂತು ಶೋಲ್ಡರ್ ಅನ್ನೋದು 5 ಬಂತು ಬ್ಯಾಕ್ ಅಲ್ಲಿ. ಅದಕ್ಕೆ ಸ್ಲೀವ್ಸ್ ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಾವು ಮಾರ್ಜಿನ್ ಅನ್ನೋದು ಸೇರಿಸಿದೀವಿ ಅರ್ಧ ಇಂಚು. ಈ ರೀತಿ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊಂತ ಬರ್ಬೇಕು. ಫ್ರಂಟ್ ಬರುವಾಗ ಫ್ರಂಟ್ ಅಲ್ಲಿ ಫುಲ್ ಶೋಲ್ಡರ್ ಎಷ್ಟಿರುತ್ತೆ 15 ಇರುತ್ತೆ. ಫುಲ್ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳುವಾಗ ಈ 15 ಅಲ್ಲಿ ನಾವು -3 ಇಂಚಸ್ ಮಾಡ್ಬೇಕು. ನೀವು ಇಲ್ಲಿ ಡೀಪ್ ಎಷ್ಟಾದ್ರೂ ತಗೊಳ್ಳಿ, ಎನಿ ಸೈಜ್ ನೀವು ಎಷ್ಟಾದ್ರೂ ಡೀಪ್ ತಗೊಳ್ಳಿ, ಶೋಲ್ಡರ್ ಅಲ್ಲಿ ಮಾತ್ರ -3 ಇಂಚಸ್ ಮಾಡ್ಬೇಕು. ಆಗ 12 ಆಗುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 6. ಫ್ರಂಟ್ ಶೋಲ್ಡರ್ ಬಂದು ನಮ್ಗೆ 6 ಇಂಚಸ್ ಬರ್ತಾ ಇದೆ. ಬ್ಯಾಕ್ ಅಲ್ಲಿ ರೆಡಿ ಶೋಲ್ಡರ್ ಬಂದು ನಮ್ಗೆ 5 ಇಂಚಸ್ ಬಂತು. ಅದಕ್ಕೆ ಅರ್ಧ ಇಂಚ್ ಮಾರ್ಜಿನ್ ಸೇರಿಸಿದ್ವಿ. ಫ್ರಂಟ್ ಅಲ್ಲಿ ವಿತ್ ಮಾರ್ಜಿನ್ ಸಮೇತ ನಮ್ಗೆ 6 ಇಂಚಸ್ ಅನ್ನೋದು ಸಿಕ್ಕಿದೆ. ಸೇಮ್ 6 ಇಂಚಸ್ ನ ಚೆಸ್ಟ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ಒಂದು ಅಬ್ಸರ್ವ್ ಮಾಡಿ, ಬ್ಯಾಕ್ ಮತ್ತೆ ಫ್ರಂಟ್ ಶೋಲ್ಡರ್ ಅನ್ನೋದು ಸೇಮ್ ಬರೋದಿಲ್ಲ. ಕೆಲವೊಂದು ಸೈಜಸ್ಗೆ ಸೇಮ್ ಬರುತ್ತೆ, ಇನ್ನು ಕೆಲವೊಂದು ಸೈಜಸ್ಗೆ ಬ್ಯಾಕ್ ಗಿಂತ ಫ್ರಂಟ್ ಶೋಲ್ಡರ್ ಅನ್ನೋದು ಜಾಸ್ತಿ ಬರುತ್ತೆ. ನೆಕ್ಸ್ಟ್ ಅಪೆಕ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋಣ. ಅಪೆಕ್ಸ್ ನ ಮಾರ್ಕ್ ಮಾಡ್ಕೋಬೇಕಂದ್ರೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಬೇಕು. ಇವ್ರು ಫುಲ್ ಬಸ್ಟ್ 39 ಡಿವೈಡೆಡ್ ಬೈ 10 ಮಾಡಿದ್ರೆ 3.9. ಸೊ 3.25 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಉಕ್ಸ್ಪಟ್ಟಿ ಸೈಡ್ ಇಂದ ಬಸ್ಟ್ ಲೈನ್ ಅಲ್ಲಿ 3.25 ಇಂಚಿಗೆ ಒಂದು ಲೈನ್ ಪಾಯಿಂಟ್. ಸೇಮ್ ಮಾರ್ಕಿಂಗ್ ಅನ್ನೋದು ವೇಸ್ಟ್ ಲೈನ್ ಅಲ್ಲಿ ಕೂಡ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈಗ ವೇಸ್ಟ್ ಲೈನ್ ಅಲ್ಲಿ ವೇಸ್ಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇವರು ವೇಸ್ಟ್ ಬಂದು 32.5 ಇರೋದ್ರಿಂದ ಅದರಲ್ಲಿ 4ನೇ ಒಂದು ಭಾಗ 8 ಇಂಚಸ್ ಮೇಲೆ ಒಂದು ಲೈನ್ ಅನ್ನೋದು ಬರುತ್ತೆ. ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಎಷ್ಟು ಉಳಿದಿದೆ ಅಂತ ನೋಡೋದಾದ್ರೆ 2.5 ಅನ್ನೋದು ಉಳಿದಿದೆ. ಈ 2.5ನ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಂಡು ಒಂದು ಕಾಲು ಈ ಕಡೆ ಒಂದು ಕಾಲು ಈ ಕಡೆ ಮಾರ್ಕ್ ಮಾಡ್ಕೊಂಡು ನಾವು ವೇಸ್ಟ್ ಡಾಟ್ ಆಗಿ ಹಿಡಿತೀವಿ. ಅರ್ಥ ಆಯ್ತಲ್ವಾ ಇಷ್ಟು? ಈಗ ರೆಡಿ ಶೋಲ್ಡರ್ ಎಷ್ಟಿದೆ ಅಂತ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡ್ಕೊಳ್ಳಿ. ನೋಡಿ, ಬ್ಯಾಕ್ ಅಲ್ಲಿ ನಾವ್ ಏನ್ ರೆಡಿ ಶೋಲ್ಡರ್ ತಗೊಂಡಿರ್ತೀವೋ ಸೊ ಫ್ರಂಟ್ ಅಲ್ಲಿ ಕೂಡ ಸೇಮ್ ರೆಡಿ ಶೋಲ್ಡರ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ ಅನ್ನ ತಂದು ಶೋಲ್ಡರ್ ಹತ್ರ ಈ ರೀತಿ ಪ್ಲೇಸ್ ಮಾಡಿದಾಗ ರೆಡಿ ಶೋಲ್ಡರ್ ನಾವ್ ಏನ್ ಮಾರ್ಕ್ ಮಾಡಿದ್ವೋ ಸೇಮ್ ಮಾರ್ಕಿಂಗ್ ಅನ್ನೋದು ಫ್ರಂಟ್ಗೂ ಈ ರೀತಿ ಮಾರ್ಕ್ ಮಾಡ್ಕೊಂಡಿದೀನಿ. ಡೀಪ್ ಬಂದು ಇಲ್ಲಿ ನಾನು 6.5 ಇಂಚಸ್ ಅನ್ನೋದು ಇಡ್ತಾ ಇದ್ದೀನಿ. ಇಲ್ಲ ಅಪ್ ಟು 7 ಇಂಚಸ್ ವರೆಗೂ ನೀವು ಡೀಪ್ ಫ್ರಂಟ್ ಅಲ್ಲಿ ಇಡಬಹುದು.
ಯಾರಿಗೆ ಬಸ್ಟ್ ಕಡಿಮೆ ಇರುತ್ತೋ ಅವ್ರು ಸ್ವಲ್ಪ ಡೀಪ್ ಜಾಸ್ತಿ ಇಟ್ರು ಏನು ಪ್ರಾಬ್ಲಮ್ ಆಗಲ್ಲ, ಅಂದ್ರೆ ಎಕ್ಸ್ಪೋಸ್ ಆಗಲ್ಲ. ಯಾರಿಗೆ ಬಸ್ಟ್ ಜಾಸ್ತಿ ಇರುತ್ತೋ ಅವ್ರು ಆದಷ್ಟು ಡೀಪ್ ಅನ್ನೋದು ಫ್ರಂಟ್ ಅಲ್ಲಿ ಕಡಿಮೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಚೆಸ್ಟ್ ಎಲ್ಲ ಎಕ್ಸ್ಪೋಸ್ ಆಗುತ್ತೆ. ಈ ರೀತಿ ಒಂದು ಲೈನ್ ಹಾಕಿ ಇಲ್ಲಿ ನಮ್ಗೆ ರೆಡಿ ಶೋಲ್ಡರ್ ನೆಕ್ ಬಿಡ್ತ್ ಎಷ್ಟಿದೆ 3 ಇಂಚಸ್ ಇದೆ. ಸೇಮ್ 3 ಇಂಚಸ್ ನ ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ ಬ್ರಾಡ್ ಆಗಿ. ಅಂದ್ರೆ ಈ 3 ಇಂಚಸ್ ನಾವು ಫ್ರಂಟ್ ಅಲ್ಲಿ ನೆಕ್ ಬಿಡ್ತ್ ಈ ರೀತಿ ಕೊಟ್ಟಾಗ ನೆಕ್ ಶೇಪ್ ಅನ್ನೋದು ನೀಟಾಗಿ ರೌಂಡ್ ಆಗಿ ಬರುತ್ತೆ ನಮ್ಗೆ. ಈ ರೀತಿ ತುಂಬಾ ಜನಕ್ಕೆ ಏನಾಗುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ನಮ್ಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದ್ಬಿಟ್ಟು ನೆಕ್ ಬಿಡ್ತ ಕಡಿಮೆ ಮಾಡ್ಬಿಡ್ತಾರೆ. ಆಗ ನಮ್ಗೆ ನೆಕ್ ಶೇಪ್ ಅನ್ನೋದು ತುಂಬಾ ಚಿಕ್ಕದಾಗಿ ಬರುತ್ತೆ. ಕೆಲವೊಂದ್ಸಲ ಬ್ಲೌಸಸ್ ನ ವೇರ್ ಮಾಡಿದಾಗ ನಮ್ಗೆ ಆ ರೌಂಡ್ ಶೇಪ್ ಹೋಗಿ ವಿ ಶೇಪ್ ಬಂದ್ಬಿಟ್ಟಿರುತ್ತೆ. ಅಂದ್ರೆ ರೌಂಡ್ ಆಗಿ ಏನ್ ನೆಕ್ ಬರ್ಬೇಕು ಆ ನೆಕ್ ಶೇಪ್ ಬಂದಿರೋದಿಲ್ಲ, ವಿ ಶೇಪ್ ಬೇರೆ ಬೇರೆ ತರ ನೆಕ್ ಶೇಪ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಯಾವಾಗ ನಾವು ನೆಕ್ ಬಿಡ್ತ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ ಇಲ್ಲಿ ಶೇಪ್ ನೀಟಾಗಿ ಕೊಡೋದಿಲ್ಲ, ಆಗ ನಮ್ಗೆ ಫ್ರಂಟ್ ಅಲ್ಲಿ ಆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ನೆಕ್ ಬಿಡ್ತು ನಮ್ಗೆ ಬ್ಯಾಕ್ ಗಿಂತ ಫ್ರಂಟ್ ಅಲ್ಲಿ ಜಾಸ್ತಿ ಬರುತ್ತೆ. ಅಂದ್ರೆ ಬ್ಯಾಕ್ ಅಲ್ಲಿ ನೆಕ್ ಬಿಡ್ತಕ್ಕಿಂತ ಫ್ರಂಟ್ ನೆಕ್ ಬಿಡ್ತು ಈ ಮೆಥಡ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಒಂದ್ಸಲ, ನೀವು ಯಾರಿಗೆ ಫ್ರಂಟ್ ನೆಕ್ ಶೇಪ್ ಇಷ್ಟ ಆಗ್ತಾ ಇರಲ್ವೋ ಅವರು ಈ ಮೆಥಡ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ. ಫ್ರಂಟ್ ನೆಕ್ ಶೇಪ್ ತುಂಬಾ ಬ್ರಾಡ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ ನಿಮ್ಗೆ. ಈಗ ನಾವು ಬ್ಯಾಕ್ ಅಲ್ಲಿ ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ಸೈಡ್ ಸೀಮ್ ಲೈನ್ ಕಡೆ ನಾವು 2 ಇಂಚಸ್ ಮಾರ್ಜಿನ್ ಅನ್ನೋದು ಕೊಡಬೇಕು. ಯಾಕಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು 2 ಇಂಚಸ್ ಮಾರ್ಜಿನ್ ಅನ್ನೋದು ಕೊಟ್ಟಿದೀವಿ. ಬ್ಯಾಕ್ ಅಲ್ಲಿ ಏನ್ ಮಾರ್ಜಿನ್ ಕೊಟ್ಟಿರ್ತೀರೋ ಸೇಮ್ ಮಾರ್ಜಿನ್ ಅನ್ನೋದು ಫ್ರಂಟ್ ಅಲ್ಲೂ ಕೊಡ್ಬೇಕಾಗುತ್ತೆ. 2 ಪಾಯಿಂಟ್ಸ್ ನ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೋಡಿ ಲೈನ್ ನಮ್ಗೆ ಈ ರೀತಿ ಕ್ರಾಸ್ ಹೋದಾಗ ಎಲ್ಲೆಲ್ಲಿ ನಮ್ಗೆ ಲೈನ್ ಈ ರೀತಿ ಕ್ರಾಸ್ ಹೋಗುತ್ತೋ ಅಲ್ಲೆಲ್ಲ ನಾವು 90 ಡಿಗ್ರಿ ಅನ್ನೋದು ಚೆಕ್ ಮಾಡ್ಕೋಬೇಕು. ಈ ರೀತಿ ಎಲ್ ಸ್ಕೇಲು ಅಥವಾ ಸೆಟ್ ಸ್ಕ್ವೇರ್ಸ್ ನ ನೀವು ಈ ರೀತಿ ಸೆಟ್ ಸ್ಕ್ವೇರ್ ಸ್ಕೇಲ್ಸ್ ನ ಈ ರೀತಿ ಪ್ಲೇಸ್ ಮಾಡ್ಬೇಕು. ಅಂದ್ರೆ ಒಂದು ಲೈನ್ ಗೆ ಈ ಸ್ಕೇಲ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿದ್ರೆ ಟಚ್ ಆಗೋ ತರ ನಿಮ್ಗೆ ನೋಡಿ ಎಷ್ಟು ಡೌನ್ ಸಿಗ್ತಾ ಇದೆ ಇಲ್ಲಿ. ಇದನ್ನ ನಾವು 90 ಡಿಗ್ರಿ ಅಂತ ಕರಿತೀವಿ. ನೋಡಿ ಈ ರೀತಿ ನಮ್ಗೆ ಇಲ್ಲಿ ಸ್ವಲ್ಪ ನೋಡಿ ಇದು ನಮ್ಗೆ 90 ಡಿಗ್ರಿ ಇಷ್ಟು ಕ್ರಾಸ್ ಸಿಗ್ತಿದೆ. ಈಗ ನಾವಿಲ್ಲಿ ಚೆಸ್ಟ್ ಇಂದ ಮೇಲ್ಗಡೆಗೆ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬಂದು ನಮ್ಗೆ ಫ್ರಂಟ್ ಅಕ್ರಾಸ್ ಲೈನ್ ಆಗಿರುತ್ತೆ. ಇಲ್ಲಿಂದ ನಾವು ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ಫ್ರೆಂಚ್ ಆರ್ಮ್ ಕರೋ ಸ್ಕೇಲ್ ನ ಪ್ಲೇಸ್ ಮಾಡ್ಕೊಂಡು ನೀಟಾಗಿ ನಾವು ರೌಂಡ್ ಶೇಪ್ ಅನ್ನೋದು ಕೊಟ್ಕೊಳ್ಳೋಣ. ಅಂದ್ರೆ ಆರ್ಮ್ ರೌಂಡ್ ಅನ್ನೋದು ನೋಡಿ ಈ ರೀತಿ. ಈಗ ಫ್ರಂಟ್ ಅಲ್ಲಿ ಯಾರಿಗೆ ಡಾಟ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದಕ್ ಬರಲ್ಲ ಅವ್ರೊಂದ್ಸಲ ಅಬ್ಸರ್ವ್ ಮಾಡಿ ಯಾವ ರೀತಿ ಡಾಟ್ಸ್ ನ ಮಾರ್ಕ್ ಮಾಡ್ಕೋಬೇಕು ಅಂತ. ನೋಡಿ ಇದು ಬಂದು ನಮ್ಗೆ ಅಪೆಕ್ಸ್ ಡಾಟ್ ಅಂದ್ರೆ ಬಸ್ಟ್ ಪಾಯಿಂಟ್. ಈ ಡಾಟ್ ಹತ್ರದಿಂದ ಸೈಡ್ ಸೀಮ್ ಲೈನ್ ನೀವೇನಾದ್ರೂ 4th ಡಾಟ್ ಸ್ಟಿಚ್ ಮಾಡ್ತೀನಿ ಅಂದ್ರೆ ಇಲ್ಲಿಗೆ 2 ಇಂಚಸ್ ಹೊತ್ತಿಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ರಿ. ಇಲ್ಲ ನಮ್ಗೆ ಸ್ವಲ್ಪ ಶಾರ್ಪ್ ಆಗಿ ಬೇಕು ಅಂದ್ರೆ ನೀವು 1.5 ಇಂಚಸ್ಗೂ ಮಾರ್ಕ್ ಮಾಡ್ಕೋಬಹುದು. ನನಗೆ ಕಪ್ ಶೇಪ್ ಅನ್ನೋದು ತುಂಬಾ ಶಾರ್ಪ್ ಆಗಿದ್ರೆ ಇಷ್ಟ ಆಗೋದಿಲ್ಲ, ಸೊ ಅದಕ್ಕೋಸ್ಕರ ನಾನು 2 ಇಂಚಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ. ಮತ್ತೆ ಈ 2 ಇಂಚಸ್ ಹತ್ರದಿಂದ 1 ಇಂಚ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆ ಆರ್ಮ್ ರೌಂಡ್ ಗೋಸ್ಕರ ಅಂದ್ರೆ ಆರ್ಮೋಲ್ ಡಾಟ್ ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಬರ್ತಾ ಇದೆ. ನೆಕ್ಸ್ಟ್ ಹುಕ್ಸ್ ಪಟ್ಟಿ ಸೈಡ್ ಡಾಟ್ ಬಂದು ನೀವು 2 ಇಂಚಸ್ ತಗೋಬಹುದು ಅಥವಾ 1.5 ತಗೋಬಹುದು. ಈ ರೀತಿ ನೀವು 4 ಡಾಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ವೇಸ್ಟ್ ಡಾಟ್ ಅನ್ನೋದು ಬಸ್ಟ್ ಪಾಯಿಂಟ್ ವರೆಗೂ ನೀವು ಸ್ಟಿಚ್ ಮಾಡ್ಬಿಟ್ಟಿದೆ ಅಂದ್ರೆ ನಿಮ್ಗೆ ಡಾಟ್ ಪಾಯಿಂಟ್ ಅನ್ನೋದು ತುಂಬಾ ಶಾರ್ಪ್ ಆಗಿ ಬಂದ್ಬಿಡುತ್ತೆ. ಸೊ ಆ ರೀತಿ ಶಾರ್ಪ್ನೆಸ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೋಡಿ ಒಂದು ಅರ್ಧ ಇಂಚ್ ಕೆಳಗಡೆಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡು ಈ ರೀತಿ ನೀವು ಡಾಟ್ ಶೇಪ್ ಅನ್ನೋದು ಕೊಡಬೇಕು. ಈ ರೀತಿ ನೀವೇನಾದ್ರೂ ಸೈಡ್ ಸೀಮ್ ಲೈನ್ ಕಡೆ 4th ಡಾಟ್ ಏನಾದ್ರು ಸ್ಟಿಚ್ ಮಾಡ್ತೀರಿ ಅಂದ್ರೆ ಈ ಲೈನ್ ಅಲ್ಲಿ ಮೇಲ್ಗಡೆ 1/4 ಇಂಚು ಕೆಳಗಡೆ 1/4 ಇಂಚು 4th ಡಾಟ್ ಅನ್ನು ಕೂಡ ನೀವು ಸ್ಟಿಚ್ ಮಾಡ್ಕೋಬಹುದು. ಯಾರಿಗೆ 4th ಡಾಟ್ ಇಷ್ಟ ಆಗುತ್ತೋ ಸೈಡ್ ಸೀಮ್ ಲೈನ್ ಕಡೆ ಸ್ಟಿಚ್ ಮಾಡ್ಕೊಳ್ಳಿ. ಹುಕ್ಸ್ ಪಟ್ಟಿ ಸೈಡ್ ಕೂಡ 1/4 ಇಂಚು ಮೇಲೆ 1/4 ಇಂಚು ಕೆಳಗಡೆ. ನೆಕ್ಸ್ಟ್ ಆರ್ಮೋಲ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನಾವು ಈ ರೀತಿ ಮೆಜರ್ ಮಾಡ್ಕೋಬೇಕು. ಈ ರೀತಿ ಮೆಜರ್ ಮಾಡ್ಕೊಳ್ಳೋಣ ಎಷ್ಟು ಬರ್ತಿದೆ ಅಂತ. ಬ್ಯಾಕ್ ಅಲ್ಲಿ ನಾನು 9 ಇಂಚಸ್ ಆರ್ಮ್ ರೌಂಡ್ ಅನ್ನೋದು ಬಂದಿದೆ. ನೋಡಿ 9 ಇಂಚಸ್ ಮೇಲೆ ನಮ್ಗೆ ಅರ್ಧ ಇಂಚಿಗೆ ಒಂದು ಲೈನ್ ಅನ್ನೋದು ಜಾಸ್ತಿ ಬಂದಿದೆ. ಅಂದ್ರೆ 9.5 ಇಂಚ್ ಮೇಲೆ ಒಂದು ಲೈನ್ ಅನ್ನೋದು ಜಾಸ್ತಿ ಬಂದಿದೆ. ನನಗೆ 9 ಇಂಚಸ್ ಸಾಕು. ಇನ್ನು ಏನ್ ಎಕ್ಸ್ಟ್ರಾ ಇದೆಯೋ ಅದನ್ನ ನಾನು ಡಾಟ್ ಆಗಿ ಹಿಡಿತೀನಿ. ಅಂದ್ರೆ ಅರ್ಧ ಇಂಚ್ ಮೇಲೆ ಏನು ಒಂದು ಲೈನ್ ಎಕ್ಸ್ಟ್ರಾ ಬಂದಿದೆಯೋ ಅದನ್ನ ನಾನು ಆರ್ಮೋಲ್ ಡಾಟ್ ಆಗಿ ಹಿಡಿತೀನಿ. ನೋಡಿ ಈ ಪಾಯಿಂಟ್ ಹತ್ರದಿಂದ ಎಲ್ಲಿಗೆ ಲೈನ್ ಹೋಗುತ್ತೋ ಅಲ್ಲಿಗೊಂದು ಲೈನ್ ಹಾಕೊಂಡು ನಮ್ಗೆ ಏನ್ ಅರ್ಧ ಇಂಚಿಗಿಂತ ಒಂದು ಲೈನ್ ಜಾಸ್ತಿ ಬಂತು ಅದನ್ನ ನಾನು ಆರ್ಮೋಲ್ ಡಾಟ್ ಆಗಿ ಹಿಡಿಬೇಕು. ಈ ರೀತಿ ನಾವು ಡಾಟ್ಸ್ ಇರೋದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಸೈಡ್ ಸೀಮ್ ಲೈನ್ ಕಡೆ
1 ಇಂಚು ಅಥವಾ 1.5 ಇಂಚು ನೀವು ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಅನ್ನೋದು ತಗೋಬಹುದು ಈ ರೀತಿ. ಅಂದ್ರೆ ಫ್ರಂಟ್ ಅಲ್ಲಿ ನಮಗೆ ಶೇಪ್ ಅನ್ನೋದು ಈ ರೀತಿ ಇರಬೇಕು ಬಾಟಮ್ ಅಲ್ಲಿ. ಹಾಗೆ ನಿಮಗೆ ಚೆಸ್ಟ್ ಅನ್ನೋದು ನೀಟಾಗಿ ಲಿಫ್ಟ್ ಆಗುತ್ತೆ ಮೇಲೆಗೆ. ನೀವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿದ್ರೆ ನಿಮ್ಗೆ ಆ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ. ಉಕ್ಸ್ಪಟ್ಟಿ ಸೈಡು 1 ಇಂಚು, ಈ 1 ಇಂಚ್ ಈ ಕಡೆ ಹಾರ್ಮೋಲ್ ಸ್ಕೇಲ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ರೀತಿ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಅರ್ಥ ಆಯ್ತು ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕಿಂಗ್ ಮಾಡೋದಂತ. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ಯಾವುದೇ ಸೈಜ್ ಮೆಜರ್ಮೆಂಟ್ ಇರಲಿ, ಸೇಮ್ ಮೆಥಡ್ ನ ನೀವು ಫಾಲೋ ಮಾಡ್ಕೊಳ್ಳಿ. ಎಷ್ಟು ಡೀಪ್ ಆಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನೀವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊಂತ ಹೋಗ್ಬೇಕು. ಫ್ರಂಟ್ ಅಲ್ಲಿ ಬಂದಾಗ ಎಷ್ಟೇ ಡೀಪ್ ಹಾಕಿದ್ರು ಕೂಡ ನೀವು ಫುಲ್ ಶೋಲ್ಡರ್ ಅಲ್ಲಿ 3 ಇಂಚಸ್ ಅನ್ನೋದು ಮೈನಸ್ ಮಾಡ್ಕೋಬೇಕು. ಡಾಟ್ಸ್ ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ತೀನಿ ಅಂತ. ನೋಡಿ ಫ್ರಂಟ್ ಪಾರ್ಟ್ ಅನ್ನೋದು ಈ ರೀತಿ ಬಂತಲ್ವಾ. ವೀಲ್ ಮಾರ್ಕರ್ ಯೂಸ್ ಮಾಡಿಕೊಂಡು ನೀವೇನು ಡಾಟ್ಸ್ನ ಒಂದು ಸೈಡ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿರ್ತೀರಲ್ವ, ನೋಡಿ ಈ ರೀತಿ ಟ್ರೇಸ್ ಔಟ್ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು ಸೈಡು ಫ್ರಂಟ್ ಫ್ಯಾಬ್ರಿಕ್ ಮೇಲೆ ಕೂಡ ನಿಮಗೆ ಈ ರೀತಿ ಡಾಟ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಹಾಗೆ ಈಸಿಯಾಗಿ ನೀವು ಡಾಟ್ಸ್ ಅನ್ನೋದು ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಎರಡೂ ಕಡೆ ಅಂದರೆ ಫ್ರಂಟ್ ಪಾರ್ಟಲ್ಲಿ 2 ಪಾರ್ಟ್ಸ್ ಬರುತ್ತಲ್ಲ, 2 ಪಾರ್ಟ್ಸಲ್ಲಿ ಡಾಟ್ಸ್ ಅನ್ನೋದು ಈಕ್ವಲ್ ಆಗಿ ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಪ್ರತಿ ಡಾಟ್ಸ್ ಹತ್ರ ಈ ರೀತಿ ಸಣ್ಣದಾಗಿ ನಾಚ್ ಪಾಯಿಂಟ್ ಅನ್ನೋದು ಇಟ್ಕೋಬೇಕು. ಈ ರೀತಿ ನಾಚ್ ಪಾಯಿಂಟ್ಸ್ನ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಇವು ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಕಟಿಂಗ್ ಮಾತ್ರ ತೋರಿಸಿದ್ದೀನಿ. ನೀವೇನಾದರೂ ಶೇಪ್ ಬೆಲ್ಟ್ಸ್ ಕಟಿಂಗ್ ಮಾಡ್ಕೋಬೇಕು ಅಂದರೆ ನೋಡಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡ್ಕೊಳ್ಳಿ ಫಸ್ಟು. ಈ ರೀತಿ ಪ್ಲೇಸ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ನಾವೇನು 4th ಡಾಟನ್ನು ಮಾರ್ಕ್ ಮಾಡಿದ್ವೋ, ನೀವೇನೇನಾದರೂ 4th ಡಾಟ್ ಮಾರ್ಕ್ ಮಾಡಿದ್ದೀರಾ ಸ್ಟಿಚ್ ಮಾಡ್ತೀನಿ ಅನ್ನೋಂಗಿದ್ರೆ ಈ 4th ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕಂಪಲ್ಸರಿ. ಇಲ್ಲ ಅಂದರೆ ನಿಮಗೆ ಶೇಪ್ ಬೆಲ್ಟ್ಸ್ ಲೆಂತ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ ಡಾಟ್ ಅನ್ನೋದು ಈ ರೀತಿ ಫೋಲ್ಡು ಮಾಡಿಕೊಂಡು ಮೇಲ್ಗಡೆ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಪಾರ್ಟ್ ಆರ್ಮ್ ರೌಂಡು ಮತ್ತು ಫ್ರಂಟ್ ಪಾರ್ಟ್ ಆರ್ಮ್ ರೌಂಡು ಈಕ್ವಲಾಗಿ ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ಈಗ ನೀವು ಚೆಕ್ ಮಾಡ್ಕೋಬೇಕು. ಕೆಳಗಡೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ಲೆಂತ್ ಎಷ್ಟು ಕಡಿಮೆ ಆಗಿದೆ ಅಂತ ಈ ರೀತಿ ಚೆಕ್ ಮಾಡಿಕೊಂಡು ಆ ಲೆಂತ್ ನೋಡಿಕೊಂಡು ನೀವು ಶೇಪ್ ಬೆಲ್ಟ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಇಲ್ಲಿ 2.5 ಲೆಂತ್ ಅನ್ನೋದು ನನಗೆ ಸೈಡ್ ಸೀಮ್ ಲೈನ್ ಕಡೆ ಬೇಕಾಗುತ್ತೆ. ಸೊ ಈ ರೀತಿ ನೀವು ಶೇಪ್ ಬೆಲ್ಟ್ಸ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.